ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ಪರಿಶುದ್ಧನು 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 ನಮ್ಮೆಲ್ಲರನ್ನು ಪರಿಶುದ್ಧವಾಗಿ ಮಾಡಬೇಕಂತ ಆಶೆ ಪಡ್ತಾ ಇದ್ದಾನೆ. ನಿಮಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ, ನಿಮ್ಮನ್ನು ಬಲಗೊಳಿಸಿದ್ದಾನೆ, ನಿಮ್ಮನ್ನು ಸ್ಥಿರಗೊಳಿಸಿದ್ದಾನೆ, ನಿಮ್ಮನ್ನು ಸಭೆಗಳಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಕ್ರೈಸ್ತರು ಅಜ್ಞಾನಿಗಳಾಗಿರಬಾರದು. ಕ್ರೈಸ್ತರು ದೇವರ ಮಕ್ಕಳು, ನೆನಪಿಗೆ ಬರಬೇಕು. ಯಾವಾಗಲೂ ನಮಗೆ ಒಂದು ವಿಷಯ ನೆನಪಿಗೆ ಬರಬೇಕು. ಅಜ್ಞಾನರಾಗಿ ಇರಬಾರ್ದು, ಜ್ಞಾನಿಗಳಾಗಿ ಇರಬೇಕು. ಜ್ಞಾನವನ್ನು ದೇವರು ಕೊಡ್ತಾನೆ. ದೇವರಿಗೆ ಪ್ರಾರ್ಥಿಸಿರಿ. ದೇವರಿಗೆ ಪ್ರಾರ್ಥಿಸಿದಾಗ ನಿಮ್ಮನ್ನ ಪ್ರೀತಿಯಿಂದ ನಡೆಸ್ತಾನೆ, ಜ್ಞಾನವನ್ನು ಕೊಡ್ತಾನೆ. ನೋಡ್ರಿ, 1 ಪೇತರು ಬರೆದ ಪತ್ರಿಕಾ 4ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ಶರೀರದಲ್ಲಿ ಬಾಧಪಟ್ಟಿದ್ದರಿಂದ ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳಿರಿ. ದೇವರಿಗೆ ಒಂದು ಭಾವವಿದೆ. ಆ ಭಾವದಿಂದ ನಾವು ನಡಿಬೇಕು. ಬಾಧೆ ಪಟ್ಟಿದ್ದರಿಂದ, ಶರೀರದಲ್ಲಿ ಬಾಧೆ ಪಟ್ಟಿದ್ದಾನೆ. ಶಿಲ್ಬಿಗೆ ಹತ್ತಿಸಿದ್ದಾರೆ, ಕೈಯಲ್ಲಿ ಮಳೆಗಳು ಹೊಡೆದಿದ್ದಾರೆ, ಕಾಲಿನಲ್ಲಿ ಮಳೆಗಳು ಹೊಡೆದಿದ್ದಾರೆ, ತಲೆಗೆ ಕಿರೀಟವನ್ನು ಧರಿಸಿದ್ದಾರೆ. ಟೋಪಿಯ ಅಲ್ಲ, ಅದು ಇಂತಿಂಥ ಮೊಳೆಗಳು ತಲೆಯಲ್ಲಿ ಹೋಗ್ಬಿಟ್ಟಿದ್ದೇವೆ. ಏಕೆಂದ್ರೆ ಅದು ತುರ್ಮಿ ಚಿರುವಿದ್ದಾರೆ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದವರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳಿರಿ. ಗುರಿ ಇರಬೇಕು, ಜ್ಞಾನದಿಂದ ನಡ್ಕೊಳ್ಬೇಕು. ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ದಿನವನ್ನು ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರು ಅಭಿಲಾಷೆಗಳ ಪ್ರಕಾರ ಬದುಕದೆ, ಮನುಷ್ಯರು ಅಭಿಲಾಷ ಪ್ರಕಾರ ಬದುಕದೆ ಶರೀರಾಶೆ, ನೇತ್ರಾಶೆ, ಜೀವದ ಡಂಬೆ, ಬಹು ಸಿಟ್ಟು, ಹೆಮ್ಮೆ, ಇವು ದೇವರ ರಾಜ್ಯಕ್ಕೆ ನಿಮ್ಮನ್ನು ಸೇರಿಸಲ್ಲ. ದೇವರ ರಾಜ್ಯವು ನಮ್ಮಲ್ಲೇ ಇದೆ. ಕ್ರಿಸ್ತನು ಶರೀರದಿಂದ ಬಾಧಪಟ್ಟಿದ್ದಾನೆ. ಪಾಪದಿಂದ ಮರಣವು ಬರುತ್ತೆ. ಪಾಪ ಅದು ಹೆಚ್ಚಾಗಿ ಏನು ಸಿಗುತ್ತೆ? ಮರಣವು ಸಿಗುತ್ತೆ. ಪಾಪಕ್ಕೆ ಬರುವ ಸಂಬಳ ಮರಣವು. ಆದರೆ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವವಿದೆ. ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದಿಕೊಳ್ಳಲಿಂದ ಆಗ್ತಾ ಇದ್ದಾರೆ. ನೋಡ್ರಿ, ವಿಮೋಚನಾ ಕಾಂಡದಲ್ಲಿ 40ನೇ ಅಧ್ಯಾಯ 34ನೇ ವಚನ ಇರುತ್ತೆ. ಯೇಸು ಕ್ರಿಸ್ತನ ತೇಜಸ್ಸು, ಯೆಹೋವನ ತೇಜಸ್ಸು ಮಂದಿರವನ್ನು ತುಂಬಿತು. ಮೇಘವು ಪ್ರತ್ಯಕ್ಷ ಗುಡಾರವನ್ನು ಪ್ರಕಾಶಿಸಿದಾಗ ದೈವ ದರ್ಶನದಿಂದ ತುಂಬಿಕೊಂಡ ಮೋಶೆ ಅದರಲ್ಲಿ ಪ್ರವೇಶಕ್ಕೆ ಆಗಲಿಲ್ಲಂತೆ. ಅದು ಯಾರ ಜಾಗ ಗೊತ್ತಾ? ಯೇಸು ಕ್ರಿಸ್ತ ನಿಲ್ಲುವ ಜಾಗ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ಶಿಲುಬೆ ಎತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು, ಅದಕ್ಕೆ ನೋಡ್ರಿ, ಕ್ರಿಸ್ತನು ಶರೀರದಲ್ಲಿ ಬಾಧಪಟ್ಟನು. ನಮ್ಮ ಪಾಪಗಳನ್ನೆಲ್ಲ ಹೊತ್ಕೊಂಡ. ನಾವು ಪಾಪವನ್ನು ಅರಿಕೆ ಮಾಡಿಕೊಂಡಾಗ ದೇವರ ಕೃಪೆಗೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಆ ಶರೀರ ವಿಷಯದಲ್ಲಿ ನಾವು ಬಹು ಜಾಗೃತಿಯಿಂದ ಗುರಿ ಎಂದು ನಾವು ನಡಿಬೇಕು. ರೋಮ ಪತ್ರಿಕೆ
10ನೇ ಅಧ್ಯಾಯ 9ನೇ ವಚನ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡ್ರ. ಯೇಸು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ತನ್ನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆಯಾಗುವುದು. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರೆಯುತ್ತೆ, ಬಾಯಿಂದ ಅರಿಕೆ ಮಾಡ್ಕೋದ್ರ ಮೂಲಕ ರಕ್ಷಣೆಯಾಗುತ್ತೆ. ನಮಗೆ ರಕ್ಷಣೆ ಸಿಗಬೇಕು ಅಂದ್ರೆ ನೋಡ್ರಿ, ನಪುಂಸಕನಿದ್ದಾನೆ. ಫಿಲಿಪ್ತು ಓಡಿ 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 ಬಂದು ರಥದ ಮೇಲೆ ನಿನಗೆ ಈ ವಾಕ್ಯದ ಭಾವ ಗೊತ್ತೇ ಅಂತ ಹೇಳಿದಾಗ, ನಾನು ಯಾರೊಬ್ರು ನನಗೆ ತಿಳಿಸಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಅವನು ರಾಣಿ ಹತ್ರ ನಪುಂಸಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ರಾಣಿ ಹತ್ರ ಇರುವ ಒಬ್ಬ ಪ್ರಧಾನಮಂತ್ರಿ ರಾಣಿ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ರಾಜ್ಯಕ್ಕೆ ಎಷ್ಟು ಆಶೀರ್ವಾದವಾಗಿರ್ತಾನೆ. ಇದು ಯೆಶಾಯ ಭಕ್ತನ ಗ್ರಂಥವನ್ನು ಓದ್ತಾ ಇದ್ದಾನೆ. ಹಂಗ ಹೋಗ್ತಾ ಇದ್ದಾಗ ಅದು ಫಿಲಿಪ್ತನಿಗೆ ಇದನ್ನು ನಿನಗೆ ಓಡ್ತಾ 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 ಇದ್ದಾನೆ, ಇದು ನಿನಗೆ ಅರ್ಥವನ್ನು ಗೊತ್ತಾ ಅಂದ್ರೆ, ಯಾರಾದ್ರೂ ನನಗೆ ಹೇಳ್ತಾ ಇದ್ರೆ ಹೇಗೆ ಗೊತ್ತಾಗುತ್ತೆ? ಬಾ ರಥದ ಮೇಲೆ ಕೂತ್ಕೋ ಹೇಳು ಅಂದ್ರೆ, ಕುರಿಮರಿಯ ಸ್ವಭಾವ ಯೇಸು ಕ್ರಿಸ್ತನು ನಮ್ ಸಲುವಾಗಿ ಸಿಲುಬೆ ಹತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತಂದು ಹೇಳಿ ವಿವರಿಸಿದಾಗ ನಾನೇನ್ ಮಾಡಬೇಕು? ನಂಬಿ ಬಾಪ್ತಿಸ ಹೊಂದವನು ರಕ್ಷಣೆ ಹೊಂತಾನೆ, ನಂಬಿ ದೀಕ್ಷಾಸ್ನಾನ ತಗೊಂಡವನು ರಕ್ಷಣೆ ಹೊಂತಾನೆ ಅಂತ ಹೇಳಿದಾಗ, ಇದು ಇಲ್ಲಿ ಕೆರೆ ಇದೆಲ್ಲ, ಇದರಲ್ಲಿ ನೀರಿದವಲ್ಲ, ನನಗೆ ಬಾಪ್ತಿಸ ಕೊಡ್ತೀಯಾ? ಕೊಡ್ತೀನಿ. ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಯೇಸು ಕರ್ತನಂತೆ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಿಂದ ನಂಬಿದರೆ ರಕ್ಷಣೆ ಸಿಗುವುದು. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರೆಯುತ್ತೆ, ಬಾಯಿಂದ ಅರಿಕೆ ಮಾಡ್ಕೋದ್ರಿಂದ ರಕ್ಷಣೆ ದೊರೆಯುತ್ತೆ. ರಕ್ಷಣೆ ದೊರೆಯಬೇಕಂದ್ರೆ ದೇವರ ಕರ್ತನೆಂದು ನಿರೀಕ್ಷಿಸಬೇಕು, ಯೇಸು ಕ್ರಿಸ್ತನೇ ಕರ್ತನೆಂದು ನಿರೀಕ್ಷಿಸಬೇಕು, ನಂಬಬೇಕು. ನಂಬೋದ್ರ ಮೂಲಕ ನಿಮಗೆ ರಕ್ಷಣೆ ಸಿಗುತ್ತೆ. ಕ್ರಿಸ್ತನು ಶರೀರದಲ್ಲಿ ಬಾಧಪಟ್ಟಿದ್ದರಿಂದ ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳ್ರಿ. ಯಾಕೆಂದ್ರೆ ಶರೀರದಲ್ಲಿ ಬಾಧೆಪಟ್ಟನು ಅಂತ ಭಾವ ನಮ್ಮ ಹೃದಯದಲ್ಲಿ ಇರಬೇಕು. ಕೃಪಾಪೂರ್ಣವಾದ ದೇವರು ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ, ನಮಗೆ ರಕ್ತ ಸುರಿಸಿದ್ದಾನೆ, ನಮಗೆ ನ್ಯಾಯ ವಿಚಾರಣೆ ಮಾಡುವ ಸಮಯ ಬರುತ್ತಾ ಇದೆ. ಆತ್ಮಗಳನ್ನು ಸಂಪಾದಿಸೋದಕ್ಕೆ ನಂಬಿಕಸ್ಥನಾಗಿ ಸೃಷ್ಟಿಕರ್ತನಿಗೆ ನಿಮ್ಮ ಮನಸ್ಸನ್ನು ಒಪ್ಪಿಸಿಕೊಡ್ರಿ. ಏಕೆಂದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಕೃಪೆಯನ್ನು ಅನುಗ್ರಹಿಸ್ತಾ ಇದ್ದಾರೆ. ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಮ್ಮನ್ನು ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ರಕ್ತ ಕೊಟ್ಟು ನಮ್ಮನ್ನ ಶುದ್ಧಿ ಮಾಡಿದ್ದಾರೆ, ನಮ್ಮ ಹೃದಯವನ್ನು ಶುದ್ಧಿ ಮಾಡಿದ್ದಾರೆ. ದೇವರ ಚಿತ್ತಾನುಸಾರವಾಗಿ ಅನಾದಿ ಸಂಕಲ್ಪದಲ್ಲೇ ನಮ್ಮನ್ನು ಮುಂದೆ ಆರಿಸಿಕೊಂಡು ನಮ್ಮನ್ನ ಬೀಜ ನೋಡ್ರಿ, ಬೀಜ ಬಿತ್ತಿದಾಗ ಅದು ಮೊಳಕೆ ಹೊಡೆದು ದೊಡ್ಡ ಮರ ಆಗುತ್ತೆ. ನಾವು ಅನ್ಯ ಜನರಿಗೆ ಆಶೀರ್ವಾದವಾಗಿರಬೇಕು ಅಂತ ದೇವರು ನಮ್ಮನ್ನ ಒಬ್ಬೊಬ್ಬ ಮನುಷ್ಯನಿಗೆ ಆರಿಸಿಕೊಂಡು ರಕ್ಷಣೆ ಕೊಡ್ತಾ ಇದ್ದಾನೆ. ಪ್ರತಿ ಜನಾಂಗಗಳಲ್ಲಿ ಒಬ್ಬರನ್ನ, ಪ್ರತಿ ಪ್ರಜೆಗಳಲ್ಲಿ ಒಬ್ಬರನ್ನ, ಪ್ರತಿ ಮನೆಯಲ್ಲಿ ಒಬ್ಬರಿಗೆ ರಕ್ಷಣೆ ಕೊಡ್ತಾ ಇದ್ದಾನೆ. ನೀವು ದೈವ ಜನರು, ಕ್ರಿಸ್ತನ ಕೃಪೆ ನಿಮಗಿದೆ. ಯೇಸು ಕ್ರಿಸ್ತನ ನಿಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ, ಪವಿತ್ರ ಆತ್ಮನು ನಿಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ನೀವು ಅನ್ಯ ಜನರಿಗೆ ಆಶೀರ್ವಾದವಾಗಿರಬೇಕು. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನ ಯುದ್ಧ ಭಾವವನ್ನು ಹಿಡಿದುಕೊಂಡು ಬಲಗೊಳ್ರಿ. ಪವಿತ್ರಾತ್ಮನಿಂದ ನೀವು ಬಲಗೊಳ್ರಿ.
ಪ್ರಾರ್ಥನೆ ಮಾಡ್ಕೊಳ್ಳೋ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತಂದು ಹೇಳಿದೆಯಪ್ಪ. ನಮ್ಮ ಚಿಂತೆಯನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದಾಗ, ನಮ್ಮ ಭಾರವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿದಾಗ, ನಮ್ಮನ್ನು ಪ್ರೀತಿಸಿರುವ ಯೇಸು ಕ್ರಿಸ್ತನು, ಬಲಗೊಳಿಸಿರುವ ಯೇಸು ಕ್ರಿಸ್ತನು, ಸಿದ್ಧಗೊಳಿಸಿರುವ ಯೇಸು ಕ್ರಿಸ್ತನು ನಮ್ಮನ್ನು ಉದ್ಧರಿಸುತ್ತಾನೆ, ನಮ್ಮನ್ನು ಬೆಳೆಸುತ್ತಾನೆ, ನಮ್ಮನ್ನು ಪ್ರೀತಿಸುತ್ತಾನೆ. ಜಯದಿಂದ ಜಯಕ್ಕೆ, ನಮಗೆ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾನೆ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದಾವೆ ತಂದೆ. ಆಮೇನ್.